ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ. ನಾಳೆ 8ನೇ ತಾರೀಕು ಶನಿವಾರ ನಾಳೆ ಸಂಜೆ 5:30ಕ್ಕೆ ನಮ್ಮ ಅಗ್ರಹಾರ ದಾಸರಳ್ಳಿಯಲ್ಲಿರ್ತಕ್ಕಂಥ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಪರಿಸರ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂಡ ಸಂಸ್ಕೃತಿ ಉತ್ಸವ, ಆಡುವಂಥದ್ದು ಮತ್ತು ಮಾತನಾಡುವಂಥದ್ದು, ಹಾಡು ಕನ್ನಡ ಎಲ್ಲಿ ಮೀರಿದ ಕನ್ನಡದ ಒಂದು ಕೆಚ್ಚೆದೆಯ ಕಥೆಗಳನ್ನು ಸಾರ್ತಕ್ಕಂಥ ಹಾಗೂ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸುಂದರ ಕನ್ನಡ ನಾಡು ನುಡಿ ಹಿರಿಮೆಯನ್ನು ಸಾರುವ ಉತ್ಸವದ ಒಂದು ಉದ್ಘಾಟನೆಯನ್ನು ಮಾಜಿ ಸಚಿವರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ನೆರವೇರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಕನ್ನಡ ನಾಡು ನುಡಿ ಜಲ ಭಾಷೆಯ ಬಗ್ಗೆ ಅಪಾರವಾದಂಥ ಪ್ರೀತಿ ಉಳ್ಳಂಥ ಅಭಿಮಾನವಿರ್ತಕ್ಕಂಥ ಶ್ರೀ ಪ್ರಿಯಾಕೃಷ್ಣರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣಪ್ಪರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮತ್ತು ಸರಣಿ ಕಾರ್ಯಕ್ರಮದ ಸಂಘಟಕರಾದ ಶ್ರೀ ನೀಲಕಂಠ ಆರ್ ಗೌಡರವರು ಈ ಕಾರ್ಯಕ್ರಮದ ಆಯೋಜಕರಾಗಿದ್ದಾರೆ. ಕನ್ನಡ ಭಾಷೆ, ನೆಲ, ಜಲ, ರಾಜಮನೆತನಗಳು, ಮಹಾನ್ ಕವಿ ಕೋವಿದರು, ಕನ್ನಡ ಕಟ್ಟಾಳುಗಳು, ಏಕೀಕರಣ ಮತ್ತು ಇಂದಿನ ವಾಸ್ತವ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿ ಭಾಷೆಯ ಹಿರಿಮೆ, ಗರಿಮೆ, ಸಾಧನೆ, ಸವಾಲುಗಳು, ಸಾಧ್ಯತೆಗಳ ಬಗ್ಗೆ ಬೃಹತ್ ಅನಾವರಣವೇ ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯವಾಗಿದೆ. 2500 ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆ ಮೇಳೈಸುವಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ. ಹಾಡು, ಕಾವ್ಯ, ನೃತ್ಯ ಮತ್ತು ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಉಳ್ಳಂಥ ನವಿರಾದ ಒಂದು ನಿರೂಪಣೆಯ ಈ ಬೃಹತ್ ವೇದಿಕೆಯಲ್ಲಿ 150ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರ ಒಂದು ಸಂಗಮದೊಂದಿಗೆ ಮೇಳೈಸತಕ್ಕಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಸಮಸ್ತ ಕನ್ನಡಿಗರು ಅಭಿಮಾನದಿಂದ ಸಂಭ್ರಮಿಸುವಂಥ ಒಂದು ಕಾರ್ಯಕ್ರಮ ಆಗಿದೆ. ಜಾನಪದ, ವಚನ, ದಾಸ, ನಾಟಕ, ದಲಿತ, ಶಿಶು, ಸಿನಿಮಾ ಹೀಗೆ ಕನ್ನಡದ ಎಲ್ಲ ಪ್ರಾತಿನಿಧಿಕ ಸಾಹಿತ್ಯ ಪ್ರಕಾರಗಳ ಹಾಡುಗಳ ಮೂಲಕ ಕನ್ನಡ ನಾಡಿನ ವೀರದ ಕಥೆ ಹೇಳುವ ಒಂದು ವಿಭಿನ್ನ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ.